ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆಲ್ಮೆಡಾಸ್ ಕುಕಿಂಗ್ ಚಾನೆಲ್. ಗೈಸ್, ಇವಾಗ ಈವ್ನಿಂಗ್ ಟೈಮ್ ಆಗಿದೆ ಆ್ಯಂಡ್ 5 o'clock ಆಗಿದೆ. ಸೊ ಈ ಟೈಮಲ್ಲಿ ಕಾಫಿ ಸ್ನ್ಯಾಕ್ಸ್ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಈರುಳ್ಳಿ ಬಜೆ ಮಾಡು ಅಂತ. ಓಕೆ, ಈರುಳ್ಳಿ ಬಜೆನೇ ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ನಾವು ಈರುಳ್ಳಿ ಬಜೆಗೆ ಇಷ್ಟು ಪದಾರ್ಥಗಳನ್ನು ತೆಗೆದಿಟ್ಕೊಂಡಿದ್ದೀವಿ. ಇಲ್ಲಿ ನಾನು 8 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಉದ್ದುದ್ದಕ್ಕೆ 2 ಹಸಿ ಮೆಣಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, 3 ಕಡ್ಡಿ ಕರಿಬೇವು, ಸ್ವಲ್ಪ ಶುಂಠಿ, ಸ್ವಲ್ಪ ಓಂಕಾಳು, ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಇಂಗು, 2 ಸ್ಪೂನು ಅಕ್ಕಿ ಹಿಟ್ಟು, 3 ಸ್ಪೂನು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ತುಪ್ಪ. ಈಗ ನಾವು ಈರುಳ್ಳಿ ಬಜೆ ಕಲ್ತ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀವಿ. ಈಗ ಆ ಪಾತ್ರೆಗೆ ನಾವೇನು 8 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಿಡಿ ಬಿಡಿ ಮಾಡ್ಕೊಳ್ಬೇಕು. ನೋಡಿ, ನಾವು ತುಂಬ ದಪ್ಪನೂ ಕಟ್ ಮಾಡ್ಕೊಳ್ಬಾರ್ದು, ತುಂಬ ತೆಳುಗೂ ಕಟ್ ಮಾಡ್ಕೊಳ್ಬಾರ್ದು. ಈ ಥರ ಸ್ವಲ್ಪ ಮೀಡಿಯಮ್ ಆಗಿ ಸ್ಲೈಸಾಗಿ ಕಟ್ ಮಾಡಬೇಕು. ಇದನ್ನು ಚೆನ್ನಾಗಿ ಬಿಡಿ ಬಿಡಿ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ಈಗ ನಾವು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು 3 ಕಡ್ಡಿ ಕರಿಬೇವು ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀವಿ. ಈಗ ಸ್ವಲ್ಪ ಶುಂಠಿ, ಈಗ ಕೊತ್ತಂಬರಿ ಸೊಪ್ಪು ನಾನು ಸ್ವಲ್ಪ ಧಾರಾಳವಾಗೇ ತಗೊಂಡಿದ್ದೀನಿ. ಆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ನಿಮಗಿಷ್ಟ ಇದ್ದರೆ ನೀವು ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ತಗೊಳ್ಳಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಈಗ ಸ್ವಲ್ಪ ಅರಿಶಿನದ ಪುಡಿ, ಅಂದರೆ 2 ಸ್ಪೂನ್ ತಗೊಳ್ಳೋಣ. ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ, ಇದೊಂದು 2 ಸ್ಪೂನ್ ತಗೊಳ್ಳೋಣ. ನಿಮಗೇನಾದರೂ ಖಾರ ಬೇಕು ಅಂತಂದರೆ ಒಂದು 3 ಸ್ಪೂನ್ ಹಾಕ್ಕೊಳ್ಬೋದು. ಈಗ ನೆಕ್ಸ್ಟ್ ಓಂಕಾಳು ತಗೊಳ್ಳೋಣ. ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ರಬ್ ಮಾಡಿ ಅದನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದು ಡೈಜೆಷನ್ ಸಿಸ್ಟಮ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈಗ ನಾವೊಂದೊಳ್ಳೆ ಮಿಕ್ಸ್ ಕೊಡೋಣ. ಈರುಳ್ಳಿಗೆ ಅದು ಖಾರ ಉಪ್ಪು ಎಲ್ಲ ಅಂಟಬೇಕು, ಆ ರೀತಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ನೋಡಿ, ಹೀಗೆ ಮಿಕ್ಸ್ ಕೊಟ್ಟಿದ್ದಾಯಿತು. ಈಗ ಅಕ್ಕಿ ಹಿಟ್ಟನ್ನು ಒಂದು 2 ಸ್ಪೂನ್ ಹಾಕ್ಕೊಳ್ಳೋಣ. ಈಗ ಕಡಲೆ ಹಿಟ್ಟನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ತಾ ಹೋಗಬೇಕು. ಸೊ ನೀರೇನು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಈರುಳ್ಳಿನಲ್ಲಿ ನೀರು ಬಿಡೋದ್ರಿಂದ ಇದು ನೀರು ಅಗತ್ಯ ಇಲ್ಲ. ನೋಡಿ, ಹಿಟ್ಟನ್ನು ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿ, ಮತ್ತು ಗಟ್ಟಿಯಾಗೂ ಹಿಟ್ಟು ಕಲಿಸ್ಕೊಳ್ಳೋದು ಬೇಡ, ತುಂಬ ತೆಳುವಾಗೂ ಹಿಟ್ಟು ಕಲಿಸ್ಕೊಳ್ಳೋದು ಬೇಡ. ಈ ಹದವಾಗಿದ್ದರೆ ಸಾಕು. ಈಗ ನಾವು 1 ಸ್ಪೂನ್ ತುಪ್ಪ ತಗೊಂಡು ಅದಕ್ಕೊಂಚೂರು ಸಾಲ್ಟ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಎಣ್ಣೆ ಕಾಂತಿದೆ. ಈಗ ಇದಕ್ಕೆ ನಾನು 2 ಮೆಣಸಿನ್ಕಾಯಿನ ಬಿಡ್ತೀನಿ. ಇದು ಮಧ್ಯಕ್ಕೆ ಒಂದು ಭಾಗ ಸೀಳ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಈಗ ನಾನು ಇದಕ್ಕೆ 3 ಕಡ್ಡಿ ಕರಿಬೇವನ್ನ ಹಾಕ್ಕೊಂಡು ಎತ್ತಿಟ್ಕೊಳ್ತೀನಿ. ಈಗ ನಾನು ಇದಕ್ಕೆ ಬಜ್ಜಿನ ಹಾಕ್ತೀನಿ. ನೋಡಿ, ಉಂಡುಂಡೆ ಮಾಡಿ ಹಾಕೋದೇನು ಬೇಡ, ಹಿಂಗೆ ಒಂದು ಸರಿ ಎತ್ಕೊಂಡು ಸ್ವಲ್ಪ 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 ಬಿಟ್ಕೊಳ್ತಾ ಹೋಗೋಣ. ಈಗ 1 ಸ್ಪೂನ್ ತಗೊಂಡು ತಿರುವಾಕೋಣ.
ಈಗ ರೆಡಿಯಾಗಿದೆ. ಈಗ ಒಂದು ಸ್ಟ್ರೈನ್ ಮಾಡಿ ಈಗ ಬಜ್ಜಿ ರೆಡಿ. ಗೈಸ್, ಈ ರೆಸಿಪಿ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಿರ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.